ಐಪಿಎಲ್ 2025 ಮಿಚೆಲ್ ಮಾರ್ಷ್ ಶತಕ ಮಿಂಚಿದ ಬೌಲರ್ಗಳು. ಗುಜರಾತ್ ವಿರುದ್ಧ 33 ರನ್ಗಳ ಸುಲಭ ಜಯ ಸಾಧಿಸಿದ ಲಖನೌ. ಮಿಚೆಲ್ ಮಾರ್ಷ್ ಹಾಗೂ ನಿಕೋಲಸ್ ಪೂರನ್ ಅಬ್ಬರದ ಬ್ಯಾಟಿಂಗ್, ವಿಲಿಯಂ ಓ ರೂರ್ಕ್ ಮಾರಕ ಬೌಲಿಂಗ್ ದಾಳಿಯ ನೆರವಿನಿಂದ ಲಖನೌ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಗುಜರಾತ್ ಟೈಟನ್ಸ್ ವಿರುದ್ಧ 33 ರನ್ಗಳ ಭರ್ಜರಿ ಜಯ ಸಾಧಿಸಿತು. ಲಖನೌ ನೀಡಿದ್ದ 236 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಗೆಲುವಿಗಾಗಿ ಪ್ರತಿ ಹೋರಾಟ ನಡೆಸಿತಾದರೂ ಬೃಹತ್ ಮೊತ್ತವನ್ನು ಚೇಸ್ ಮಾಡುವಲ್ಲಿ ವಿಫಲವಾಯಿತು. 20 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 202 ರನ್ ಗಳಿಸಿ 33 ರನ್ಗಳ ಸೋಲೊಪ್ಪಿಕೊಂಡಿತು. ಶಾರುಖ್ ಖಾನ್ 29 ಎಸೆತಗಳಲ್ಲಿ 57 ರನ್ ಗಳಿಸಿ ತಂಡದ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಉಳಿದ ಯಾವ ಬ್ಯಾಟರ್ಗಳೂ 40 ರ ಗಡಿ ದಾಟಲಿಲ್ಲ. ಲಖನೌ ನೀಡಿದ 236 ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಮೊದಲ ವಿಕೆಟ್ಗೆ 46 ರನ್ಗಳ ಜೊತೆಯಾಟ ನಡೆಸಿತು. ಗೋಲ್ಡನ್ ಫಾರ್ಮ್ನಲ್ಲಿದ್ದ ಸಾಯಿ ಸುದರ್ಶನ್ ಇಂದು ದೊಡ್ಡ ಮೊತ್ತ ಗಳಿಸುವಲ್ಲಿ ವಿಫಲರಾದರು. ಓ ರೂರ್ಕ್ ಬೌಲಿಂಗ್ನಲ್ಲಿ ಐಡನ್ ಮಾರ್ಕ್ರಮ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಎರಡನೇ ವಿಕೆಟ್ಗೆ ಒಂದಾದ ಶುಭ್ಮನ್ ಗಿಲ್ ಬಟ್ಲರ್ 39 ರನ್ಗಳ ಜೊತೆಯಾಟ ನೀಡಿದರು. ಆದರೆ ಇಬ್ಬರು ಕೇವಲ 11 ರನ್ಗಳ ಅಂತರದಲ್ಲಿ ವಿಕೆಟ್ ಒಪ್ಪಿಸಿದರು. ಗಿಲ್ 20 ಎಸೆತಗಳಲ್ಲಿ 7 ಬೌಂಡರಿಗಳ ಸಹಿತ 35 ರನ್ ಗಳಿಸಿದರೆ, ಬಟ್ಲರ್ 18 ಎಸೆತಗಳಲ್ಲಿ 3 ಬೌಂಡರಿ, 2 ಸಿಕ್ಸರ್ಗಳ ಸಹಿತ 33 ರನ್ ಗಳಿಸಿದರು. 96 ರನ್ಗಳಿಗೆ ತನ್ನ ಇನ್ಫಾರ್ಮ್ ಬ್ಯಾಟರ್ಗಳ ವಿಕೆಟ್ ಕಳೆದುಕೊಂಡ ಗುಜರಾತ್ ಟೈಟನ್ಸ್ ಸೋಲಿನತ್ತ ಮುಖ ಮಾಡಿತ್ತು. ಆದರೆ 4ನೇ ವಿಕೆಟ್ಗೆ ಒಂದಾದ ಶಾರುಖ್ ಖಾನ್ ಹಾಗೂ ಶೆರ್ಫೇನ್ ರುದರ್ಫೋರ್ಡ್ 40 ಎಸೆತಗಳಲ್ಲಿ 86 ರನ್ಗಳ ಜೊತೆಯಾಟ ನೀಡಿ ತಂಡಕ್ಕೆ ಗೆಲುವಿನ ಆಸೆ ಚಿಗುರಿಸಿದ್ದರು. ಆದರೆ 17ನೇ ಓವರ್ನಲ್ಲಿ ಓ ರೂರ್ಕ್ ಗುಜರಾತ್ಗೆ ಡಬಲ್ ಶಾಕ್ ನೀಡಿದರು. 22 ಎಸೆತಗಳಲ್ಲಿ 1 ಬೌಂಡರಿ, 3 ಸಿಕ್ಸರ್ಗಳ ಸಹಿತ 33 ರನ್ ಗಳಿಸಿದ್ದ ಶೆಫರ್ಡ್ರನ್ನು ಪೆವಿಲಿಯನ್ ಗಟ್ಟಿದರೆ, ಕೊನೆಯ ಎಸೆತದಲ್ಲಿ ರಾಹುಲ್ ತೆವಾಟಿಯಾ ವಿಕೆಟ್ ಪಡೆದರು. ತೆವಾಟಿಯಾ 3 ಎಸೆತಗಳಲ್ಲಿ 2 ರನ್ ಗಳಿಸಿದರು. 7ನೇ ಕ್ರಮಾಂಕದಲ್ಲಿ ಬಂದ ಅರ್ಷದ್ ಖಾನ್ 3 ಎಸೆತಗಳಲ್ಲಿ 1 ರನ್ ಗಳಿಸಿ ಶೆಹಬಾಜ್ ಅಹ್ಮದ್ಗೆ ವಿಕೆಟ್ ಒಪ್ಪಿಸಿದರೆ, 29 ಎಸೆತಗಳಲ್ಲಿ 5 ಬೌಂಡರಿ, 3 ಸಿಕ್ಸರ್ ಸಹಿತ 57 ರನ್ ಗಳಿಸಿದ್ದ ಶಾರುಖ್ ಖಾನ್ ಆವೇಶ್ ಖಾನ್ ಬೌಲಿಂಗ್ನಲ್ಲಿ ರವಿ ಬಿಷ್ಣೋಯ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇವರ ವಿಕೆಟ್ನೊಂದಿಗೆ ಗುಜರಾತ್ಗೆ ಸೋಲು ಖಚಿತವಾಯಿತು. ನಂತರ ಬಂದ ರಬಾಡ 2, ಸಾಯಿ ಕಿಶೋರ್ 1 ರನ್ಗೆ ವಿಕೆಟ್ ಒಪ್ಪಿಸುವ ಮೂಲಕ 20 ಓವರ್ಗಳಲ್ಲಿ 202ಕ್ಕೆ ಗುಜರಾತ್ ಆಲ್ಔಟ್ ಆಗಿ 33 ರನ್ಗಳ ಸೋಲು ಕಂಡಿತು. ಈ ಸೋಲಿನೊಂದಿಗೆ ತಂಡ ಅಗ್ರಸ್ಥಾನ ಪಡೆಯುವ ಅವಕಾಶಕ್ಕೆ ಹಿನ್ನಡೆಯಾಗಿದೆ. ಲಖನೌ ಬ್ಯಾಟಿಂಗ್ ಪ್ರದರ್ಶನ. ಇದಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಲಖನೌ ಸೂಪರ್ ಜೈಂಟ್ಸ್ ಉತ್ತಮ ಆರಂಭ ಪಡೆದುಕೊಂಡಿತು. ಆರಂಭಿಕರಾದ ಮಿಚೆಲ್ ಮಾರ್ಷ್ ಹಾಗೂ ಐಡನ್ ಮಾರ್ಕ್ರಮ್ ಪವರ್ ಪ್ಲೇನಲ್ಲಿ 53 ರನ್ ಕಲೆ ಹಾಕಿದ ಮೊದಲ ವಿಕೆಟ್ಗೆ 91 ರನ್ ಸೇರಿಸಿದರು. ಮಾರ್ಕ್ರಮ್ 24 ಎಸೆತಗಳಲ್ಲಿ 3 ಬೌಂಡರಿ, 2 ಸಿಕ್ಸರ್ಗಳ ಸಹಿತ 36 ರನ್ ಗಳಿಸಿ ಸಾಯಿ ಕಿಶೋರ್ಗೆ ವಿಕೆಟ್ ನೀಡಿದರು. ಆದರೆ ಎರಡನೇ ವಿಕೆಟ್ಗೆ ಒಂದಾದ ಮಿಚೆಲ್ ಮಾರ್ಷ್ ಹಾಗೂ ನಿಕೋಲಸ್ ಪೂರನ್ ವಿಧ್ವಂಸಕ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಇಬ್ಬರು ಎರಡನೇ ವಿಕೆಟ್ಗೆ 52 ಎಸೆತಗಳಲ್ಲಿ 121 ರನ್ ಗಳಿಸಿದರು. ಮಾರ್ಷ್ 64 ಎಸೆತಗಳಲ್ಲಿ 10 ಬೌಂಡರಿ, 8 ಸಿಕ್ಸರ್ಗಳ ಸಹಿತ 117 ರನ್ ಗಳಿಸಿದರು. ನಿಕೋಲಸ್ ಪೂರನ್ 27 ಎಸೆತಗಳಲ್ಲಿ 4 ಬೌಂಡರಿ, 5 ಸಿಕ್ಸರ್ಗಳ ಸಹಿತ ಅಜೇಯ 56 ರನ್ ಗಳಿಸಿದರು. ಪಂತ್ 6 ಎಸೆತಗಳಲ್ಲಿ ಅಜೇಯ 16 ರನ್ ಗಳಿಸಿದರು. ಗುಜರಾತ್ ಟೈಟನ್ಸ್ ಪರ ಅರ್ಷದ್ ಖಾನ್ 36ಕ್ಕೆ 1, ಸಾಯಿ ಕಿಶೋರ್ 34ಕ್ಕೆ 1 ವಿಕೆಟ್ ಪಡೆದರು. ಟೂರ್ನಿಯುದ್ದಕ್ಕೂ ಮಿಂಚಿದ್ದ ಪ್ರಸಿದ್ಧ್ ಕೃಷ್ಣ 44 ರನ್ ನೀಡಿದ ಈ ಪಂದ್ಯದಲ್ಲಿ ಮೊದಲ ಬಾರಿಗೆ ವಿಕೆಟ್ ಪಡೆಯುವಲ್ಲಿ ವಿಫಲರಾದರು. ರಶೀದ್ ಖಾನ್ ಕೂಡ 2 ಓವರ್ಗಳಲ್ಲಿ 36 ರನ್ ಹಾಗೂ ರಬಾಡ 4 ಓವರ್ಗಳಲ್ಲಿ 45 ರನ್ ನೀಡಿ ವಿಕೆಟ್ ಪಡೆಯದೆ ದುಬಾರಿಯಾದರು.